ಮನೆ ಅಭಿವೃದ್ಧಿ ಆಗದೇ ಇರಲು ಈ ಮುಖ್ಯ ಕಾರಣಗಳು. ಈ ಕಾರಣಗಳನ್ನು ನೀವು ತಿಳಿಯಲೇಬೇಕು. ಮೊದಲನೆಯದಾಗಿ, ಯಾರಾದರೂ ಹೊಟ್ಟೆ ಹಸಿವು ಎಂದು ಹೇಳಿದಾಗ ಊಟ ಕೊಡದೆ ಹಾಗೆ ಮನೆಯಿಂದ ಕಳುಹಿಸಬಾರದು. ಇನ್ನು ಎರಡನೆಯದಾಗಿ, ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ. ಇದ್ದರೂ ಆ ಮನೆಯಲ್ಲಿ ನೆಮ್ಮದಿ, ಸಂತೋಷ ಅನ್ನುವುದು ಇರುವುದಿಲ್ಲ. ಹಾಗಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಅನ್ನುವುದನ್ನು ಕೊಡಬೇಕು. ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು. ಅಡುಗೆ ಮನೆಯಲ್ಲಿ ಇಂತಹ ಬಟ್ಟೆಗಳನ್ನು ಬಳಸಬಾರದು. ಒಣಗಿದ ಹೂವನ್ನು ದೇವರ ಕೋಣೆಯಲ್ಲಿ ಹಾಗೆ ಬಿಡಬಾರದು. ಮನೆಯಲ್ಲಿ ಮ್ಯಾಟ್ಗಳು ಕೊಳಕಿದ್ದರೂ ಒಗೆಯದೆ ಅದನ್ನು ಬಳಸುವುದು, ಈ ರೀತಿ ಮಾಡುವುದರಿಂದ ಕೂಡ ಅಭಿವೃದ್ಧಿ ಅನ್ನುವುದು ಆಗುವುದಿಲ್ಲ. ಹಾಗೆಯೇ ಊಟ ಇಟ್ಟಿರುವ ತಟ್ಟೆಯನ್ನು ದಾಟಬಾರದು. ಮನೆಯ ಒಳಗೆ ರಾತ್ರಿ ಸಮಯದಲ್ಲಿ ಮುಸುರೆ, ಎಂಜಲು ಪಾತ್ರೆಗಳು ಇಡುವುದು, ಕಸ ಇಡುವುದು ಮಾಡಬಾರದು. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದು, ಈ ರೀತಿ ಕೂಡ ಮಾಡಬಾರದು. ತುದಿಯನ್ನು ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು. ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಇಡುವುದು, ಈ ರೀತಿ ಕೂಡ ಮಾಡಬಾರದು. ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಏಳಿಗೆ ಆಗುತ್ತಿಲ್ಲ ಎಂದರೆ ಅದಕ್ಕೆ ಮುಖ್ಯ ಕಾರಣಗಳು ಮತ್ತು ಈ ತಪ್ಪುಗಳನ್ನು ಮಾಡಬಾರದು. ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು, ಈ ರೀತಿ ಮಾಡಬಾರದು. ಮನೆಯನ್ನು ಅಶುದ್ಧವಾಗಿ ಇಡುವುದು, ಮನೆಯಲ್ಲಿನ ವಸ್ತುಗಳನ್ನು ಸರಿಯಾಗಿ ಇಡದೇ ಇರುವುದು. ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು. ದೇವರ ಮುಂದೆ ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು. ಈ ರೀತಿ ಮಾಡದೇ ಇದ್ದರೆ ಮನೆಯಲ್ಲಿ ಶಾಂತಿ, ಸಮಾಧಾನ ಅನ್ನುವುದು ಇರುವುದಿಲ್ಲ. ಇನ್ನು ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು, ಈ ರೀತಿ ಕೂಡ ಮಾಡಬಾರದು. ಇದರಿಂದ ದಾರಿದ್ರ್ಯತೆ ಅನ್ನುವುದು ಕೂಡ ಬರುತ್ತದೆ. ಸದಾ ಬೇರೆಯವರಿಂದ ಏನನ್ನಾದರೂ ನಿರೀಕ್ಷಿಸುವುದು ಮತ್ತು ಬೇರೆಯವರ ಮನೆಯಿಂದ ಏನನ್ನಾದರೂ ತೆಗೆದುಕೊಳ್ಳುವುದು, ಯಾವಾಗಲೂ ಕೂಡ ಬೇರೆಯವರಿಂದ ನಿರೀಕ್ಷಿಸುವುದನ್ನು ನಾವು ಮಾಡಬಾರದು. ಮುರಿದ ಬಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳಬಾರದು. ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಇಡಬಾರದು. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಡುವುದು. ಗಂಡ ಊಟಕ್ಕೆ ಕುಳಿತುಕೊಂಡಾಗ ಬೇಸರ ಉಂಟು ಮಾಡುವ ಮಾತುಗಳನ್ನು ಮಾತಾಡಬಾರದು. ದೇವರ ಕೋಣೆಯನ್ನು ಸ್ವಚ್ಛ ಮಾಡದೇ ಇರುವುದು ಅಥವಾ ದೇವರ ಪೂಜೆಯನ್ನು ಮಾಡದೇ ಇರುವುದು, ಈ ರೀತಿ ಮಾಡಬಾರದು. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು. ಒಡೆದ ಕನ್ನಡಿಯಲ್ಲಿ ಯಾವತ್ತೇ ಆಗಲಿ ಮುಖವನ್ನು ನೋಡಿಕೊಳ್ಳಬಾರದು. ಸೂರ್ಯೋದಯವಾದರೂ ನಿದ್ರೆಯಿಂದ ಎದ್ದೇಳದೆ ಮಲೆಗೆ ಇರುವುದನ್ನು ತಪ್ಪಿಸಿ ಬೆಳಗಿನ ಸಮಯದಲ್ಲಿ ಬೇಗ ಎದ್ದೇಳುವಂತಹ ಅಭ್ಯಾಸ ಮಾಡಿಕೊಳ್ಳಬೇಕು. ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದಾಗ ಬೇಸರ ಮಾಡಿಕೊಳ್ಳಬಾರದು. ಅತಿಥಿಗಳಿಗೆ ಮರ್ಯಾದೆ ಕೊಡದಿರುವುದು ಮತ್ತು ಅವರೊಂದಿಗೆ ನೋವು ಉಂಟು ಮಾಡುವ ರೀತಿಯಲ್ಲಿ ಮಾತನಾಡುವುದು. ಅಡುಗೆ ಮನೆಯನ್ನು ಅಶುಭ್ರವಾಗಿ ಇಟ್ಟುಕೊಳ್ಳುವುದು ಮತ್ತು ಪ್ರತಿನಿತ್ಯ ಆಹಾರವನ್ನು ವೇಸ್ಟ್ ಮಾಡುವುದು, ಈ ಅಭ್ಯಾಸಗಳನ್ನು ಮಾಡಬಾರದು. ಮನೆಯಲ್ಲಿ ನಲ್ಲಿ ಕೆಟ್ಟು ಹೋಗಿದ್ದರೆ ಅದನ್ನು ಬಹಳ ದಿನಗಳವರೆಗೆ ಸರಿ ಮಾಡಿಸದೆ ಹಾಗೆ ಇರುವುದು, ಈ ರೀತಿ ಕೂಡ ಮಾಡಬಾರದು. ಹಿರಿಯರಿಗೆ ಗೌರವ ಕೊಡದೆ ಮನೆಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸುವುದು, ಹಿರಿಯರನ್ನು ಏಕವಚನದಲ್ಲಿ ಮಾತನಾಡಿಸುವುದು. ಮಲಗಿ ಎದ್ದಾಗ ತಾಳಿ ಸರ ಬೆನ್ನಿಗೆ ಇದ್ದರೂ ಅದನ್ನು ಗಮನಿಸದೆ ಹಾಗೆ ಇರುವುದು. ನೋಡಿದ ತಕ್ಷಣ ಸರಿ ಮಾಡಿಕೊಂಡು ಕಣ್ಣಿಗೆ ಒತ್ತಿಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದನ್ನು ಮಾಡಬಾರದು. ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಮನೆಯಲ್ಲಿ ಅಭಿವೃದ್ಧಿ ಅನ್ನುವುದು ಆಗುವುದಿಲ್ಲ. ಹಾಗಾಗಿ ಇಂತಹ ತಪ್ಪುಗಳನ್ನು ಮಾಡುವುದನ್ನು ಆದಷ್ಟು ನಿಲ್ಲಿಸಬೇಕು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.